ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ ಬೆಳಗ್ಗೆ ಎದ್ದು. ಸೊ ಪಾಪು ಇವಾಗ ಎದ್ದಿದ್ದಾಳೆ, ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಈ ಥರ ಆಟ ಆಡೋಕ್ಕೆ ಬಿಟ್ಟಿದ್ದೀವಿ. ಅಂದರೆ ನಿನ್ನೆ ಏನು ನಾಮಕರಣ ಆಗಿರೋದಲ್ಲ, ಅವಳು ಟಯರ್ಡ್ ಆಗಿದ್ದಾಳೆ, ನಾವು ಟಯರ್ಡ್ ಆಗಿದ್ದೀವಿ. ಆದರೆ ಏನಪ್ಪ ದಿಢೀರ್ ಅಂತ ಹೊರಟ್ಬಿಟ್ವಿ, ಗೊತ್ತಿಲ್ಲ. ಮಳೆ ಬೇರೆ ಬರ್ತಾಯಿತ್ತು, ವೆದರು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನೋಡಿ ಮನೆಯಿಂದ ಹೊರಟ್ವಿ ಇವಾಗ. ಇದು ನಮ್ಮ ಮನೆ ದೇವರು, ಅಂದರೆ ಅಪ್ಪಾಜಿಯವ್ರ ಕಡೆ ಮನೆ ದೇವರು, ಬೋರ್ಲಿಂಗೇಶ್ವರ ಸ್ವಾಮಿ ಅಂತ ಹೇಳಿ ನಿಟ್ಟೂರ ಹತ್ರ ಬರುತ್ತೆ ಇದು. ಚಿಕ್ಕವಳಿದ್ದಾಗಂತೂ ಇಲ್ಲಿ ಹೋಗೋಕ್ಕೆ ಅಂದರೆ ತುಂಬ ಖುಷಿ. ಮತ್ತು ಇಲ್ಲೆಲ್ಲ ನಾನು ಚಿಕ್ಕವಳಲ್ಲ, ತುಂಬಾ ಬೆಟ್ಟ ಎಲ್ಲ ಹತ್ತುತ್ತಾ ಇದ್ರಂತೆ ದೇವಸ್ಥಾನದಿಂದಗಡೆ. ಅಣ್ಣ ಅಕ್ಕ ಎಲ್ಲ ನನ್ನನ್ನು ಬಿಟ್ಟು ನಾನು ಅಳ್ತಾ ಇದ್ದಂತೆ. ಆ ಸ್ಟೋರೀಸ್ ಯಾವಾಗ ಹೋದಾಗಲೂ ನೆನಪಾಗುತ್ತೆ ಇಲ್ಲಿ. ಅಂದರೆ ಕರಡಿಗಳೆಲ್ಲ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅಂದರೆ ಸುತ್ತಮುತ್ತ ಬರೀ ಗುಡ್ಡಗಳಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಹೇಳಬೇಕು ಅಂದರೆ. ಸೊ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರೂ ಬರೀ ಗುಡ್ಡಗಳು, ಮರಗಳು ಅಷ್ಟೇ ಕಾಣಿಸೋದು ನಿಮಗೆ. ಮತ್ತು ಇನ್ನೊಂದು ಏನು ಗೊತ್ತಾ, ಮನೆಯಿಂದ ಹೊರಟಿ ಕಾರ್ ಹತ್ತಿದಾಗ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಬಂದು ಕಾರ್ ಇಳಿಬೇಕಾದ್ರೆ ಸ್ಟಾಪ್ ಆಗಿತ್ತು. ಸೊ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಹಾಗೆ ಆಗ್ತಾಯಿತ್ತು. ಕಾರ್ ಒಳಗಿದ್ದಾಗ ಮಳೆ ಬರ್ತಾಯಿತ್ತು, ಇನ್ನೇನು ಇಳಿಬೇಕು ಅನ್ನೋ ಅಷ್ಟೊತ್ತಿಗೆ ಮಳೆ ಬಿಡ್ತಾಯಿತ್ತು. ಸೊ ನೋಡಿ, ಮಳೆ ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿತ್ತು ಇವತ್ತು. ಸೊ ನಾವು ಅಷ್ಟೇ, ಅಂದರೆ ಅಷ್ಟು ಈಸಿಯಾಗಿ ನಾನು ಮಳೆಯಲ್ಲೆಲ್ಲ ಹೊರಡೋಕ್ಕೆ ಇಷ್ಟಪಡಲ್ಲ. ಆದರೂ ಇವತ್ತು ಗೊತ್ತಿಲ್ಲ ಹೇಗೆ ಮನ್ಸು ಬಂತು ಅಂತ ಹೊರಟ್ಬಿಟ್ವಿ ಒಂದೇ ಸಲ. ಹೋಗೋಣ, ಜಾಸ್ತಿ ದಿನ ಆಯಿತು ಹೋಗಿ ಅಂತ ಹೇಳಿ. ಸೊ ಇವಾಗ ಪೂಜೆ ಮಾಡಿಸ್ಕೊಂಡು ಮತ್ತೆ ನೆಕ್ಸ್ಟು ಯಡಿಯೂರ್ಗೆ ಹೋಗಬೇಕು. ಪೂಜೆ ಮಾಡಿಸ್ಕೊಂಡು ಅವಳು ಪಾಪು ಟೋಪಿ ಇಟ್ಟರು ತೆಗ್ದು ಎಸಿತಾ ಇರ್ತಾಳೆ, ಮಕ್ಕಳೇ ಆಗಲ್ವಾ. ಸೊ ಮತ್ತೆ ಏನು ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ಇವಾಗಂತೂ ನ್ಯೂಸ್ ಚಾನಲ್ ನೋಡೋಕ್ಕೆ ಭಯ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ನಾನು ನ್ಯೂಸ್ ಚಾನಲ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ತುಂಬಾ ಭಯ ಆಗುತ್ತೆ. ಅಂದರೆ ಯಾವಾಗ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು ಅಲ್ವಾ. ಸೊ ಯಾಕೆ ಸಿಟ್ಟು, ಕೋಪ, ದ್ವೇಷ ಎಲ್ಲ ಮರೆಯೋಣ, ಆರಾಮಾಗಿರೋಣ, ತುಂಬ ಯೋಚನೆ ಮಾಡೋದು ಬೇಡ. ಸೊ ನೋಡಿ, ಪೂಜೆ ಮಾಡಿಕೊಂಡು ಇವಾಗ ಮಂಗಳಾರತಿ ಎಲ್ಲ ತೊಗೊಂಡು ಅರ್ಘ್ಯ ಬಿದ್ದು ಹೊರಟಿದ್ದೀವಿ. ಆಚೆ ಬಂದರೆ ಅಲ್ಲಿ ಪಿಕಾಕ್ ಇತ್ತು, ನನ್ನ ಮಗಳು ಅದನ್ನು ತೋರಿಸ್ತಾ ಇದ್ಲು. ಸೊ ಹೂವಿಸ್ಕಂಗೆ ನಿದ್ದೆ ಬಂದಿದೆ, ಆಟ ಮಾಡ್ತಾ ಇದ್ದಾಳೆ, ಯಾರ ಹತ್ರನೂ ಹೋಗಲ್ಲ, ಅಪ್ಪನೇ ಬೇಕು ಅಂತ ಹೇಳಿ. ಸೊ ಈ ವೆದರಲ್ಲಿ ಹೋಗೋಕೆ ಒಂಥರ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಾಯಿದೆ. ಈ ಬ್ಯುಸಿ ಲೈಫಲ್ಲಿ ಎಲ್ಲರೂ ಯಾವಾಗಲೂ ಅಂದರೆ ಸ್ಟ್ರೆಸ್, ಟೆನ್ಷನಲ್ಲೇ ಇರ್ತೀವಿ ಅಲ್ವಾ. ಸೊ ಆದಷ್ಟು ಸ್ಟ್ರೆಸ್ನ, ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳೋಣ, ಯೋಚನೆ ಮಾಡೋದನ್ನ ಕಡಿಮೆ ಮಾಡೋಣ. ಸೊ ಎಲ್ಲದೂ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ಳೋಣ, ಪಾಸಿಟಿವ್ ಆಗಿರೋಣ. ಬಟ್ ಹೇಳೋದಕ್ಕೆ ಈಸಿ ಅನಿಸುತ್ತೆ, ಬಟ್ ಫಾಲೋ ಮಾಡೋಕೆ ಒಂದೊಂದ್ಸಲಿ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಫಾಲೋ ಮಾಡೋಕ್ಕೆ ಟ್ರೈ ಮಾಡೋಣ, ಓಕೆನಾ ಫ್ರೆಂಡ್ಸ್. ಸೊ ಇವಾಗ ಯಡಿಯೂರು ರೀಚ್ ಆದ್ವಿ ನೋಡಿ, ಇದು ಎಂಟ್ರೆನ್ಸು. ಅವಳಿಗೆ ಬಂದ ತಕ್ಷಣ ಇಲ್ಲಿ ಕುದುರೆ ಕಾಣಿಸ್ಬಿಡ್ತು. ಸೊ ಕುದುರೆಲಿ ಹೋಗಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ಲು ಅವಳು. ಸೊ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ, ಆಮೇಲೆ ಕುದುರೆಲಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ವಿ. ಅಂದರೆ ಹೂವಿಶ್ಕ ಅದು ತುಲಾಭಾರ ಇತ್ತು, ಸೊ ಅದಕ್ಕೆ ಬೆಲ್ಲ ಎಲ್ಲ ತೊಗೊಂಡು ಬಂದಿದ್ವಿ. ಅದನ್ನು ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ ಇವಾಗ. ಕುದುರೆ ಎಕ್ಸ್ಪೀರಿಯನ್ಸ್ ಅಂತೂ ಹೇಗಿತ್ತು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಜಾಸ್ತಿ ಫೋಟೋಸ್ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ, ಅಂದರೆ ಮೊಬೈಲಲ್ಲಿ ಚಾರ್ಜ್ ಕಡಿಮೆ ಇತ್ತು. ನಾನು ನೋಡ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ನಿನ್ನೆ ಎಲ್ಲ ಟಯರ್ಡ್ ಆಗಿತ್ತಲ್ಲ, ಚಾರ್ಜಿಗೆ ಹಾಕೋದು ಮರ್ತೋಗಿತ್ತು. ಬೆಳಗ್ಗೆ ಸ್ವಲ್ಪ ಟೈಮ್ ಅಷ್ಟೇ ಹಾಕಿದ್ದು ಚಾರ್ಜಿಗೆ, ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ. ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ, ಆಯಿತಾ. ಸೊ ಇದು ಎಂಟ್ರೆನ್ಸಿಂದ ಇವಾಗ ಒಳಗಡೆಗೆ ಹೋಗ್ತಾ ಇದ್ದೀವಿ. ಸಮ್ಮರ್ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದು ತುಲಾಭಾರದ್ದು. ಸೊ ನೋಡಿ, ಆದರೆ ರಶ್ ಏನಿರಲಿಲ್ಲ, ತುಂಬ ರಶ್ ಇರಲಿಲ್ಲ, ಆರಾಮಾಗಿತ್ತು. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಅಂದರೆ ಸೋಮವಾರ ಹೋಗಿದ್ದು ನಾವು. ಹೂವಿಶ್ಕನೂ ಅಷ್ಟೇ, ಪಾಪದ ವಾಟರ್ ಬಾಟಲ್ ನಾನೇ ಇಟ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಅವಳೇ ಇಟ್ಕೊಂಬರ್ತಾ ಇದ್ದಾಳೆ. ಸೊ ನೋಡಿ, ಸೊ ಫಸ್ಟು ನಾವು ದರ್ಶನಕ್ಕೆ ಹೋಗಿರಲಿಲ್ಲ, ತುಲಾಭಾರ ಸೇವೆ ಮಾಡಿಸ್ಕೊಂಡು ಆಮೇಲೆ ದರ್ಶನ ಮಾಡೋಣ ಅಂತ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬರೋವರೆಗೂ ಅವ್ರು ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಪಾಪ ನೋಡಿ, ಟೋಪಿ ಅಂತೂ ಇರಿಸ್ಕೊಳ್ಳೋದೇ ಇಲ್ಲ ಅವಳು. ಎಷ್ಟು ಹಾಕಿದ್ರೂ ಕಿತ್ತು ಹಾಕ್ತಾ ಇರ್ತಾಳೆ. ಅವಳಂತೂ ಹೂವಿಶ್ಕ ಆಟ ಆಡ್ತಾ ಇದ್ದಾಳೆ. ಆಮೇಲೆ ಇಲ್ಲೂ ಅಷ್ಟೇ ಸ್ವಲ್ಪ ಮಳೆ ಬಂತು, ಇಲ್ಲೆಲ್ಲ ಕೂತ್ಕೊಂಡು ವೆಯ್ಟ್ ಮಾಡಬೇಕಾದ್ರೆ.
ಒಂದು 5-10 ಮಿನಿಟ್ಸ್ ಬಂದು ಹಾಗೆ ಸುಮ್ಮನಾಯಿತು. ಸೊ ನೋಡಿ ಇವಾಗ ಅರ್ಚಕರು ಬಂದಿದ್ದಾರೆ, ತುಲಾಭಾರ ಸೇವೆ ಮಾಡಿಕೊಡೋರು. ಹೂವಿಷ್ಕ ಅಂತೂ ಕುತ್ಕೊತಾ ಇರಲಿಲ್ಲ. ಮುಂಚೆ ಫಸ್ಟು ಅವ್ರು ಬರೋದಕ್ಕಿಂತ ಮುಂಚೆ ಆಟ ಆಡೋಕೆ ಕುತ್ಕೋತಾ ಇದ್ಲು, ಇವಾಗ ಕುತ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ ಅವಳು. ಸೊ ಅದಕ್ಕೆ ಚಿನ್ನಿ ಅಲ್ಲಿ ಕಾಲು ಕಟ್ಟಾಗ್ಬಿಡುತ್ತೆ, ನಿನ್ನ ಕಾಲು ಇಡಬಾರ್ದು ಕೆಳಗೆ, ಒಬ್ಬಳೇ ಇಳಿಬಾರ್ದು ಅಂತ ಹೇಳಿ ಕೂರಿಸ್ತಾ ಇದ್ದೀನಿ. ನಾವು ಅವಳ ವೆಯ್ಟ್ ನೋಡ್ಕೊಂಡು ಏನು ಬೆಲ್ಲ ತೊಗೊಂಡು ಬಂದಿರಲಿಲ್ಲ, ಹಂಗೆ ಅಂದಾಜಾಗಿ ತೊಗೊಂಡು ಬಂದಿದ್ವಿ. ಅಂದರೆ ಶಾರ್ಟೇಜ್ ಆದರೂ ಅವ್ರ ಹತ್ರ ಇರುತ್ತೆ, ಅದರ ಅಮೌಂಟ್ ನಾವು ಪೇ ಮಾಡಬೇಕಾಗುತ್ತೆ. ಅಂದರೆ ನಾನು ಇಲ್ಲಿ ಅಂದರೆ ಹೂವಿಷ್ಕ ಹುಟ್ಟೋದ್ಕಿಂತ ಮುಂಚೆ ಹರಕೆ ಮಾಡ್ಕೊಂಡಿದ್ದೆ, ತುಲಾಭಾರ ಸೇವೆ ಮಾಡಿಸ್ತೀವಿ ಅಂತ ಹೇಳಿ. ಸೊ ಅದು ಆವಾಗಿಂದ ಬರೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಇವತ್ತು ಬಂದಿದ್ದೀವಲ್ವ, ಹರಕೆನೂ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅಂದರೆ ಸೋಮವಾರ ಆಗಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ, ಆರಾಮಾಗಿ ಫ್ರೀಯಾಗೇ ಇತ್ತು. ಅಂದರೆ ಬಂದವ್ರು ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು. ಅದೇ ಪಾಪುದು ಅಷ್ಟೇ ಮಂಡೇ ಕೊಡಿಸ್ಬೇಕಾಗಿತ್ತು, ಈ ವೀಕಲ್ಲೇ ಕೊಡಿಸೋಣ ಅಂತ ಹೇಳಿ ಅದನ್ನು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ವಲ್ವ. ಸೊ ಅದಕ್ಕೆ ಫಸ್ಟ್ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮನೆ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಯಡಿಯೂರು ಮತ್ತು ಹೋಗ್ತಾ ಒಂದವೆ ಅಟ್ಟಿಲಕ್ಕಮ್ಮ ದೇವಸ್ಥಾನ. ಅಂದರೆ ವರ್ಷಕ್ಕೊಂದ್ಸಲಿ ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ, ಯಡಿಯೂರು ಅಟ್ಟಿಲಕ್ಕಮ್ಮ. ಅಂದರೆ ಮಾರ್ಕೆಟ್ಗಳಿಗಂತೂ ಅವಾಗವಾಗ ಹೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜೆ ಇಲ್ಲಿ. ಸೊ ಅಲ್ಲಿ ಒಂದು ಪ್ರಸಾದ ಕೊಟ್ಬಿಟ್ಟು ಅವಳಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಹಿಡ್ಕೊ ಚಿನ್ನಿ ಅಂತ ಹೇಳಿದ್ರು, ಅವಳು ಒಂದು ಕೈಲಿ ಹಿಡ್ಕೊಳ್ಳೋದು, ಬೀಳ್ತೀನಿ ಅಂತ ಸ್ವಲ್ಪ ಭಯ ಆಗಿತ್ತು ಅವಳು. ಸೊ ಅದೆಲ್ಲ ಮುಗಿಸ್ಕೊಂಡು ಅಪ್ಪ ಮಗಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವೆಲ್ಲ ಊಟ ಮಾಡ್ಕೊಂಡು ಬಂದ್ವಿ. ಅಪ್ಪ ಆದರೆ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ವಾ ಹೆಣ್ಮಕ್ಳಿಗೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅಪ್ಪನ ಮಕ್ಕಳೇ ಆಗಿರ್ತಾರೆ, ಅಂದರೆ ಅಪ್ಪನ ತುಂಬ ಇಷ್ಟಪಡ್ತಾರೆ ಅವರು. ಸೊ ಫೈನಲಿ ಕುದುರೆಲಿ ಹೋಗಬೇಕು ಅಂತ ಇದ್ಲಲ್ಲ ಹೂವಿಷ್ಕ, ಇವಾಗ ಹೋಗೋಣ ಅಂತ ಹೊರಟ್ವಿ. ಬಟ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿರಲಿಲ್ಲ ನಿಜವಾಗ್ಲೂ. ಅಂದರೆ ಫಾಸ್ಟಾಗಿ ಹೇಳ್ಕೊಂಬರ್ತಾಯಿದ್ರು ಅವರು. ಅಂದರೆ ಅವ್ರದ್ದು ಕಾಂಪಿಟೇಷನ್ ಅಲ್ವಾ, ಅವ್ರಿಗಿಂತ ಮುಂಚೆ ಇನ್ನೊಂದು ಕುದುರೆ ಹೋಗ್ಬಿಟ್ರೆ ಕ್ಯೂಗೆ ಅಂತ ಹೇಳಿ ಅವರು ಫುಲ್ ಫಾಸ್ಟಾಗಿ ಹೇಳ್ಕೊಂಡು ಬರ್ತಾಯಿದ್ರು ನಮಗೆ. ನಾನಂತೂ ಅವ್ರಿಗೆ ಹೇಳೇ ಬಿಟ್ಟೆ, ಸರ್ ಈ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿದ್ರೆ ನಾನು ಹತ್ತತಾನೇ ಇರಲಿಲ್ಲ ಕುದುರೆಲಿ. ಸುಮ್ಮನೆ ಎಷ್ಟು ಫಾಸ್ಟಾಗಿ ಹೇಳ್ಕೊಬರ್ತಾಯಿದ್ರು ನೋಡಿ, ಅದೇ ಆರ್ಗ್ಯುಮೆಂಟ್ ಆಗ್ತಾಯಿತ್ತು ನನಗೂ ಅವ್ರಿಗೂ. ಸೊ ಅದು ಇಲ್ಲಿ ಬಂದ್ವಲ್ಲ ಹತ್ರದಲ್ಲಿ, ಇವಾಗ ಸ್ವಲ್ಪ ನಿಧಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಫುಲ್ಲು ಅಲ್ಲಿವರೆಗೂ ಹೋಗಿ ಒಂದೇ ಸೆಕೆಂಡಿಗೆ ಕರ್ಕೊಂಡು ಬಂದ್ಬಿಟ್ರು. ಅಂದರೆ ಅವ್ರು ಇನ್ನೊಬ್ಬರು ಹೋಗ್ತಾಯಿದ್ರು, ಅವ್ರು ಫಸ್ಟ್ ಬಂದ್ಬಿಡ್ತಾರೆ ಅಂತ ಇವರು ಅಷ್ಟಾಗಿ ಬಂದ್ಬಿಟ್ರು. ಇವಾಗ ಬಂದು ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಫೋಟೋ ತಗೊಳ್ಳಿ ಅಂತ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತಾ ಇಲ್ಲಿ? ಹೂವಿಷ್ಕಂಗೂ ಅಷ್ಟೇ ನಿದ್ದೆ ಬಂದಿದೆ ಆಲ್ರೆಡಿ. ಕುದುರೆ ಸವಾರಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ನಾವು ಹೊರಟಿದ್ದು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ. ಅಷ್ಟರೊಳಗೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು, ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಅಟ್ಟಿಲಕ್ಕಮ್ಮ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೇಲಿ ಅಂದರೆ ಹಾಗೆ ಬಿಟ್ಟು ಹೋಗಿದ್ವಲ್ಲ ನಾಮಕರಣದೆಲ್ಲ ಬಟ್ಟೆಗಳೆಲ್ಲ, ಅದನ್ನೆಲ್ಲ ನಾನು ವಾರ್ಡ್ರೋಬು ತೆಗ್ದಿದ್ದೆ. ಆ ವಾರ್ಡ್ರೋಬಲ್ಲಿ ಹೋಗಿ ಹೂವಿಷ್ಕ ನೋಡಿ ಹೇಗೆ ಮಲಗಿದ್ದಾಳೆ ಅಂತ ಹೇಳ್ಬಿಟ್ಟು, ಅವಳು ಆಟ ಆಡ್ತಾ ಇದ್ಲು ಮಲ್ಕೊಂಡು. ಕರೆಕ್ಟಾಗಿ ಆಗ್ತಾಯಿದ್ದಮ್ಮ ನನಗೆ ಅಂತ ಹೇಳಿ, ಚೆನ್ನಾಗಿದೆ ಅಮ್ಮ ಇಲ್ಲಿ ಮಲ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇದ್ಲು. ನೋಡಿ ಇಷ್ಟು ಬಟ್ಟೆ ಹರಡ್ಕೊಂಡು ಕೂತಿದ್ದೀನಿ, ಎಲ್ಲ ನೀಟ್ ಮಾಡಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು. ನೋಡಬೇಕು ಎಷ್ಟೊತ್ತಾಗುತ್ತೋ ಇದನ್ನೆಲ್ಲ ನೀಟ್ ಮಾಡಿ ಎತ್ತಿಡೋಕ್ಕೆ, ಅದರ ಜಾಗಕ್ಕೆಲ್ಲ. ಸೊ ಈ ಬಟ್ಟೆ ಎತ್ತಿಡೋ ಕೆಲಸ ಅಂತೂ ಎಷ್ಟು ಜನಕ್ಕೆ ಬೋರಿಂಗ್ ಹೇಳಿ ಫ್ರೆಂಡ್ಸ್. ನನಗೂ ಅಷ್ಟೇ ತುಂಬಾ ಬೋರಿಂಗ್, ಬಟ್ ಮಾಡಲೇಬೇಕು. ಇಬ್ಬರು ಮಕ್ಳದೆಲ್ಲ ಬಟ್ಟೆ ನೀಟ್ ಮಾಡಿ ಇಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗೋಗುತ್ತೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತು ತುಂಬ ಸ್ಟ್ರೆಸ್ ಮಾಡ್ಕೋಬೇಡಿ, ಆರಾಮಾಗಿರೋಣ. ಸೊ ಖುಷಿಯಾಗಿ ನಗ್ನಗ್ತಾ ಇರೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಹ್ಯಾವ್ ಎ ಗುಡ್ ಡೇ.